ಮಳೆ ಬರ್ತಾ ಇದೆ. ನಮ್ಮ ಬ್ಯಾಡ್ ಲಕ್ ಏನಂತಂದ್ರೆ ಮಳೆ ಸ್ಟಾರ್ಟ್ ಆಗಿರೋದೇ ಇವತ್ತಿಂದ ಅಂತೆ. ಮೊಸರು ಹಾಕ್ಬಿಟ್ಟು ಫುಲ್ ಗ್ರೈಂಡ್ ಮಾಡಿಬಿಟ್ಟೆ ಬಂಗಾರಿ ಪಾಪಗೆ. Hello, welcome to Cherry Mom Dad TV channel. Guys, we made it to Andaman. ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅಂಡಮಾನಲ್ಲಿ ಸಿಗುವ ಅಂತ. ಸೊ ಟುಡೇ ಇಸ್ ದಿ ಡೇ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ವ್ಲಾಗ್. ರೈಟ್ ನೌ ವಿ ಆರ್ ಇನ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಇಂಡಿಯಾ. ನಾವು ತುಂಬ ಹರಿಬರಿಯಾಗಿ ಬಂದಿದ್ದರಿಂದ ಮಾರ್ನಿಂಗು ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಚೂರು ಒಂದೊಂದು ಕಡೆ ಮಾಡಿದ್ದೀನಿ ಸಿನ್ಸ್ ಚೆರಿದು ಫಸ್ಟ್ ಫ್ಲೈಟ್ ಜರ್ನಿ. ಸೊ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಮೆಮೊರೀಸ್ಗೆ ಅಂತ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಚೆರಿ ಎಂಜಾಯ್ ಮಾಡಿದ್ಲು ಫ್ಲೈಟಲ್ಲಿ. ಮತ್ತು ಇನ್ನೊಂದೇನು ಗೊತ್ತಾ, ನಾವು ಕ್ಯಾಬಿನ್ ಕ್ರೂ ಜೊತೆ ಫೋಟೋ ತೊಗೊಂಡ್ವಿ, ಈವನ್ ಕ್ಯಾಪ್ಟನ್ ಜೊತೆ ಫೋಟೋ ತೊಗೊಂಡ್ವಿ. ಚೆರಿ ಅಂತೂ ತುಂಬ ಎಕ್ಸೈಟ್ ಆಗಿದ್ಲು. ಅಂದರೆ ಅವಳು ಯೂಶ್ವಲಿ ಎಲ್ಲರ ಮುಖ ನೋಡಿದ್ರೆ ಅಳಕ್ಕೆ ಶುರು ಮಾಡ್ತಾಳೆ, ಅಂದರೆ ಫಸ್ಟ್ ಟೈಮ್ ಯಾರ್ದಾದ್ರು ಮುಖ ನೋಡಿದ್ರೆ ಅಳಕ್ಕೆ ಶುರು ಮಾಡ್ತಾಳೆ. ಬಟ್ ಇವತ್ತಂತೂ ಫ್ಲೈಟಲ್ಲಿ ಬರೋರ್ನೆಲ್ಲ ಮಾತಾಡ್ಸ್ಬಿಟ್ಟಿದ್ದಾಳೆ. ಅಷ್ಟು ಆರಾಮಾಗಿದ್ಲು, ಯಾಕೆಂದ್ರೆ ಅವ್ಳಿಗೆ ಒಳ್ಳೆ ನಿದ್ದೆ ಆಗಿತ್ತು. ಇನ್ನೇನು ನಾನು ಟಾಯ್ಸ್ ಎಲ್ಲ ತೊಗೊಂಡೋಗಿದ್ದೆ ಅವಳಿಗೆ, ಅಂದರೆ ಅವಳನ್ನ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ. ಬಟ್ ಟಾಯ್ಸ್ ಏನು ಯೂಸ್ ಆಗಲಿಲ್ಲ. ಅವಳು ಆರಾಮಾಗಿದ್ಲು, ಆರಾಮಾಗಿ ನಿದ್ದೆ ಮಾಡಿದ್ಲು. ನಾವು ಇನ್ನೇನು ಲ್ಯಾಂಡ್ ಆಗ್ತಿದ್ವಿ ಆ ಟೈಮಲ್ಲಿ ಎದ್ಲು ಅವಳು. ಸೊ ಜರ್ನಿ ಫುಲ್ ನಮ್ಗೆ ಆರಾಮಾಗಿತ್ತು, ಎಲ್ಲೂ ಏನು ಹೆಕ್ಟಿಕ್ ಆಗಲಿಲ್ಲ. ನಾನು ನಿಮಗೆ ಚೆರಿ ಹೆಂಗಿದ್ಲು, ಈವನ್ ಏರ್ಪೋರ್ಟಲ್ಲಿ ಹೇಗಿದ್ಲು, ಫ್ಲೈಟಲ್ಲಿ ಹೇಗಿದ್ಲು, ಮತ್ತು ಅಂಡಮಾನ್ಗೆ ಬಂದಾಗಂತೂ ಯಾವ ಥರ ಇದ್ಲು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಗೆಟ್ ಇನ್ ಟು ದಿ ವಿಡಿಯೋ. ಈಗಷ್ಟೇ ಏರ್ಪೋರ್ಟಿಗೆ ಬಂದ್ವಿ. ಗಗನ್ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಲಿಕ್ಕಾಗದಲ್ಲೇ ನಾನು ಚೆರಿ ಈ ಕಡೆ ಸೈಟಲ್ಲಿ ವೇಟ್ ಮಾಡ್ತಾ ಇದ್ವಿ. ಎಷ್ಟು ಖುಷಿಯಾಗಿದ್ದಾಳೆ ಅಂತಂದರೆ ಚೆರಿ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಖುಷಿಯಾಗಿರ್ತಾಳೆ ಅಂತ. ಹೋಗೋರ್ನೆಲ್ಲ ಮಾತಾಡ್ಸ್ತಾ ಇದ್ದಾಳೆ ಫುಲ್ ಈ ಅಂತ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚೆರಿ ಇಷ್ಟೊಂದು ಖುಷಿಯಾಗಿರ್ತಾಳೆ ಅಂತ. ಬಟ್ ಗೊತ್ತಿಲ್ಲ ಫ್ಲೈಟಲ್ಲಿ ಹೆಂಗಿರ್ತಾಳೆ ಅಂತ ನೋಡಬೇಕು. ಚೆರಿ ಪಾಪ, ಹಲೋ ಚೆರಿ ಪಾಪ. 360 ರೊಟೇಷನ್ದು ತಗೊಂಡಿದ್ದಿದ್ರೆ ಅವಳಿಗೆ ಭಯ ಇರ್ತಿರ್ಲಿಲ್ಲ. ಅವಳು ಪಾಪ ನಾವು ಒಬ್ಬಳೇ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡು ತಿರುಗ್ತಾ ಇದ್ದಾಳೆ. ಏರ್ಪೋರ್ಟಲ್ಲಿ ಮಕ್ಕಳಿಗೆ ಬೇಬಿ ಕೇರ್ ಇದೆ. ಇಲ್ಲಿ ಫೀಡ್ ಮಾಡ್ಬೋದು ಕೂತ್ಕೊಂಡು, ಇಲ್ಲಿ ಪಾಟಿ ಕ್ಲೀನ್ ಮಾಡ್ಬೋದು. ನನ್ನ ಮಗಳು ಪಾಟಿ ಮಾಡಿದ್ಲು, ಅದಕ್ಕೆ ಅವ್ರ ಪಾಪ ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲ ಹಿಮಾಲಯ ಪ್ರಾಡಕ್ಟ್ಸೇ ಡಿಸ್ಪ್ಲೇ ಇಟ್ಟಿದ್ದಾರೆ ಇಲ್ಲಿ. ನನ್ನ ಮಗಳು ಕಿತಾಪತಿ ಫ್ಲೈಟಲ್ಲಿ ಹಿಡಿಯೋದೇ ಇರೋದು ಅವಳನ್ನ. ಕಿಸ್ ಕೊಡು, ನಿಂಗೆ ಕಿಸ್ ಕೊಡು, ಕಿಸ್ ಕಿಸ್ ಇಲ್ಲಿ ಹೋಗ್.
ಬಿಟ್ಟಿಯಾ ಅಲ್ಲಿ ಆ ಕಡೆ ಓಪನ್ ಆಗಲ್ಲ ಫಸ್ಟ್ ಆಫ್ ಆಲ್. ಸರಿ ಪಾಪ. ಲೇಟ್ ಆಗುತ್ತೆ ಅಂತ ಬೇಗ ಬಂದ್ಬಿಟ್ವಿ. ನಾವಿನ್ನ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ನಮಗೆ 11:40 ಇದೆ ಫ್ಲೈಟು. ಆಲ್ರೆಡಿ 10:30 ಆಗಿದೆ. ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಿಗುತ್ತಾ ಇಲ್ವಾ ಅಂತ. ಬಟ್ ನನ್ನ ಮಗಳಿಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ರಾಗಿ ಸೇರಿ ತಿನ್ಸಿದ್ದೀನಿ. ನಾ ಏನು ಮಾಡೋಕ್ಕಾಗಲ್ಲ. ಹಾಯ್ ಸೇ ಹಾಯ್. ಹಲೋ ಹಲೋ ಹಲೋ. ಏನು ಸಿಕ್ತು ಎಲ್ಲ ಇರ್ತಿಲ್ಲ ಚೇರಿ. ಅದು ಬರಲ್ಲ ಅದು. ಅಲ್ಲಿ ಹೋಗ್ಬಾರ್ದು, ಅದು ಕೀಳ್ಬಾರ್ದು ಪಾಪ. ಅದು ಟೇಸ್ಟ್ ಮಾಡಿದ್ದಾರೆ. ಸರಿನಂತೂ ಇಲ್ಲಿ ಕೂರಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ಅವ್ರ ಅಪ್ಪನ ಹತ್ರ ಕೊಟ್ಟಿದ್ದೀನಿ ಓಡಾಡಿಸು ಅಂತ. ನಾನು ಬ್ರೇಕ್ಫಾಸ್ಟ್ ಕಲೆಕ್ಟ್ ಮಾಡ್ಕೊಂಬರೋಕೆ ಹೋಗಿದೆ. ನಾವು ಮನೇಲೇ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ನಾವು ರಾತ್ರಿ ಬಂದಿದ್ದು ಲೇಟ್ ಆಯಿತು, 12 ಆಯಿತು. ಮತ್ತು ನಮ್ಮ ಪಾಪು ಬೇಗ ಎದ್ಬಿಟ್ಟು ಮಧ್ಯದಲ್ಲಿ ಎದ್ಲು. ಅವಳು ಮಲಗಷ್ಟರಲ್ಲಿ 1 ಅವರ್ ಆಯಿತು. 1:30ಗೆ ಮಲ್ಕೊಂಡ್ವಿ. ಮತ್ತು ಬೆಳಗ್ಗೆ ಬೇಗ ಎದ್ದಿದ್ದು 7ಗೆ ಎದ್ವಿ. ಎದ್ದು ಪಾಪುಗೆ ಹಾಗೆ ಸರಿ ಮಾಡಿ ಅವಳಿಗೆ ತಿನ್ನಿಸಿ, ಮತ್ತು ನಾನು ಇಲ್ಲಿಗೆ ಸ್ವಲ್ಪ ಬಾಕ್ಸ್ ಹಾಕ್ಕೊಂಡಿದ್ದೀನಿ ಅವಳಿಗೆ ಅಂತ. ಫ್ಲೈಟಲ್ಲಿ ಏನಾದ್ರು ಆಟ ಮಾಡಿದ್ರೆ ತಿನ್ಸೋಣ ಅಂತ. ಇಲ್ಲಿಗೆ ಸ್ನಾನ ಮಾಡಿಸಿ ನಾವು ರೆಡಿ ಆಗೋಷ್ಟರಲ್ಲಿ ಎಲ್ಲ ತುಂಬ ಲೇಟ್ ಆಗೋಯ್ತು. ಅದಕ್ಕೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಇವಾಗ. ನಿನಗೆ ಈಗ ಪಕ್ಕ ಓಕೆ, ಪಟ ತಿನ್ನೋದು. ಮಗನೇ ಕೊಡ್ತೀನಿ. ಸೊ ನಾ ಈಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಬೋರ್ಡಿಂಗ್ ಹಾಕಬೇಕು. ಸೊ ಎಲ್ಲಿ ಟೈಮ್ ಸಿಗುತ್ತೆ ನಾನು ಅಲ್ಲಿ ವ್ಲಾಗ್ ಮಾಡ್ತೀನಿ. ಓಕೆ, ಕೊಟ್ಟಿದ್ದಾರೆ ಅಂದರೆ ಒಂದು ದೋಸೆ, ಉಪ್ಪಿಟ್ಟು, ಇದೇನಿದು ಪೊಂಗಲ್. ಅನೌನ್ಸ್ ಮಾಡ್ತಿದ್ದಾರೆ. ಕೇಸರಿ ಬಾತ್ ತಿಂತಿದ್ದಾಳ. ಮತ್ತೆ ಅದೇನು ಮತ್ತೆ ಕೇಸರಿ ಬಾತ್ ತಾನೆ. ಇಡ್ಲಿ ಕೊಟ್ಟಿದ್ರಾ? ನಾನು ನೋಡಲಿಲ್ಲ. ಓ, ಇಡ್ಲಿ ವಡೆನೂ ಇದೆಯಾ ಅಲ್ಲಿ? ಯಾರಿಗೆ? ಸಾಕು, ಇನ್ನೆಷ್ಟು ತಿನ್ಲಿ? ಎಲ್ಲ ಸ್ವಲ್ಪ ತಿಂತೀನಿ. ಎಲ್ಲಾರನ್ನೂ ಮಾತಾಡ್ಸ್ತಾ ಇದ್ದಾಳೆ, ಫುಲ್ ಸ್ಮೈಲ್ ಮಾಡ್ತಾ ಇದ್ದಾಳೆ. ಇದೆಲ್ಲಿ ಕೊಡೋದು? ಸ್ಟ್ರೋಲರ್ ಒಳಗಡೆ ಅಲ್ಲೋಲ್ಲ. ಸೊ ಅದಕ್ಕೆ ಇಲ್ಲೇ ಫೋಲ್ಡ್ ಮಾಡಿ ಇಲ್ಲೇ ಕೊಡ್ತಾ ಇದ್ವಿ. ಸೊ ನಾವಲ್ಲಿ ರೀಚ್ ಆದಮೇಲೆ ಅವ್ರು ವಾಪಸ್ ಕೊಡ್ತಾರೆ. ಮುಂದೆ ಕೂತಿರೋರ್ನ ಅವಳೇ ಕರ್ದಿ ಮಾತಾಡಿಸ್ತಾ ಇದ್ದಾರೆ. ಸರಿ 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 ಇಟ್ಕೋ ಆಟ.
ಹೆಜ್ಜೆ ಆಗ್ತದೆ. Ladies and gentlemen, this was just for the departure 1125 hours in the bus and assignment. ಫೀಡಿಂಗ್ ತಗೊಳ್ಳೋದು ಡೌಟು, ನೀರು ಕುಡ್ಸೋಣ ಅಷ್ಟೇ. ಸೌತೆಕಾಯಿ ಎಲ್ಲರೂ ಕೊಡ್ಬೋದಲ್ಲ. ಬಗ್ಗಿ ನೋಡ್ತಿದ್ದಲ್ಲ, ಧ್ಯಾನ ಮಾಡ್ತಾರೆ, ಸ್ಮೈಲ್ ಮಾಡ್ತಾರೆ. नमस्कार राष्ट्रीय 5 में आपका स्वागत है। बोगी लगभग 2 घंटे और 15 मिनट की दूरी पर है। आज हमारी वेदर से बात करने और उसका कप्तान नहीं है, साथ ही हमारे स्वास्थ्य बोल सकते हैं, हमें से कुछ बांग्लादेश बोल आप यात्रा को सुरक्षित, आरामदायक और बेहतर बना पाएंगे। हमें बेहद खुशी है कि हम आपको हमारे देश के साथ जोड़ सकते हैं। धन्यवाद। Inflate by pulling the red tab or tabs, and to inflate it further, blow into the inflation tube or tubes. Inflate the life jacket just before leaving the main exit doors. If evacuating to an overwing exit, inflate the life jacket after leaving. If the aircraft has slides or slide rafts, board the nearest draft on exit. Tampering with or removing the life jacket without crew authorization is prohibited and punishable. In case ಚೆರಿ ಫೀಡಿಂಗ್ ತಗೋತಾ ಇರಲಿಲ್ಲ, ಅದಕ್ಕೆ ಮನೆಯಿಂದ ಸೌತೆಕಾಯಿ ಕಟ್ ಮಾಡ್ಕೊಂಡು ಬಂದಿದ್ದೆ. ಅದನ್ನು ಕೊಟ್ಟಿದ್ದೆ ತಿನ್ನಲಿ ಅಂತ. ಸೊ ಅವಳು ತಿಂದ್ಬಿಟ್ಟು ಅವ್ರ ಅಪ್ಪಂಗೂ ತಿನ್ನಿಸ್ತಾ ಇದ್ಲು. ಹೊಸ್ದಾಗಿ ಕಂಡಿಡ್ತಿದ್ದಾನೆ ಇದೇನು ಅಂತ. ಏನಿದು ಬೇಬಿ? ಆಗ್ಲೇ ಹೇಳ್ದಲ್ಲ ಏನು ಇದೇನು ಅಂತ. ಯಾಕೆ ಆನೆ ಕಿವಿ ಅಂತ ಇದು. ಆನೆ ಕಣ್ಣು ಒಂದು ಆನೆ. ಪರವಾಗಿಲ್ಲ. ಚೆರಿಗೆ ಫಸ್ಟ್ ಫ್ಲೈಟ್ ಸರ್ಟಿಫಿಕೇಟ್ ಸಿಕ್ತು ಇಂಡಿಗೋ ಅವ್ರ ಕಡೆಯಿಂದ. ನಾವು
ಎಷ್ಟು ಕಂಫರ್ಟಬಲ್ ಆಗಿದ್ದಾಳೆ ಅಲ್ಲ ಬೇಬಿ. ಸೂಪರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಅವಳು ನಿದ್ದೆ ಟೈಮಲ್ಲಿ ನಿದ್ದೆ ಮುಗಿಸಿದ್ರು. ಇನ್ನೇನು ನಾವು ಲ್ಯಾಂಡ್ ಆಗ್ತಿದ್ವಿ ಕರೆಕ್ಟ್ ಟೈಮ್ಗೆ ಎದ್ಲು. ಸೊ ನನ್ನ ಮಗು ಏನೂ ತೊಂದರೆ ಕೊಟ್ಟಿಲ್ಲ. ನಾವಿನ್ನೇನು ಅಂಡಮಾನ್ ರೀಚ್ ಆಗ್ತಾ ಇದ್ದೀವಿ. ಮೇಲ್ಗಡೆಯಿಂದ ಐಲ್ಯಾಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಅಂದರೆ ಇವನ್ ಕ್ಯಾಮ್ರಾ ಕೂಡ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ ವ್ಯೂನ. ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಯಾರಾದರೂ ಅಂಡಮಾನ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಸೀಟ್ನ ಲೆಫ್ಟ್ ಸೈಡ್ ಬುಕ್ ಮಾಡಿ ಆಯಿತಾ. ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರೈಟ್ ಸೈಡ್ ನಿಮಗೆ ಫಾರೆಸ್ಟ್ ಏರಿಯಾ ಕಾಣಿಸುತ್ತೆ, ಲೆಫ್ಟ್ ಸೈಡ್ ಮಾತ್ರ ಐಲ್ಯಾಂಡ್ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ. Strictly prohibited requesting your compliance. Thank you. ಯಪ್ಪ ನನ್ನ ಮಗಳು ಆರಾಮಾಗಿದ್ದಾಳೆ. ಅವ್ರು ಲ್ಯಾಂಡ್ ಆಗ್ಬೇಕಾದ್ರೆ ಮಗುಗೆ ಫೀಡ್ ಮಾಡಿ ಅಂದರು. ನನ್ನ ಮಗಳು ಇಷ್ಟು ಆರಾಮಾಗಿದ್ದಾಳೆ ಅಂದರೆ ಯಾವುದು ಕಿವಿ ನೋವಿಲ್ಲ ಅಲ್ಲ ಮಗ ನಿನಗೆ? ಎಲ್ಲಿಗೆ ಬಂದಿದ್ದೀವಿ ವಿಚಾರಿ ನಾವು? ಇದರಲ್ಲಿ ನೋಡಿ ಪನೇರ ಮಾಡೋಣ. ಈವನ್ ಚೆರಿಗೆ ಕ್ಯಾಪ್ಟನ್ ಹತ್ರನೂ ಫೋಟೋ ಸಿಕ್ತು. ನಮಗಂತೂ ತುಂಬ ಖುಷಿ ಆಯಿತು ಕ್ಯಾಪ್ಟನ್ ಹತ್ರ ಫೋಟೋ ತೊಗೊಂಡಿದ್ದು. ಅಂಡಮಾನ್ ಏರ್ಪೋರ್ಟ್ ರೀಚ್ ಆದ್ವಿ. ಇವಾಗ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ಏನು ಬೇಕು? ನಾವು ಎಕ್ಸೈಟ್ ಆಗೋದಲ್ಲ, ಚೆರಿ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾಳೆ. ನೀವೇ ನೋಡಿ ಹೆಂಗ್ ಆಡ್ತಿದ್ದಾಳೆ ಅಂತ. ಅವಳು ಆಕ್ಚುಲಿ ಹೊಸ ಮುಖ ನೋಡಿದ ತಕ್ಷಣ ಅಳಕ್ ಶುರು ಮಾಡ್ತಿದ್ಲು. ಬಟ್ ಫ್ಲೈಟಲ್ಲಂತೂ ಎಲ್ಲರ ಹತ್ರನೂ ಮಾತಾಡಿದ್ಲು. ಸರಿ ಡ್ಯಾನ್ಸ್ ಇದು. ಚೆರಿನ ಮಾತಾಡಿಸ್ಲಿಲ್ಲ ಆಯಿತಾ, ಅದಕ್ಕೆ ಅವಳು ಅವ್ರನ್ನ ಕರೀತಾ ಇದ್ದಾಳೆ. ನಾವು ಈ ಹೋಟೆಲ್ ಬುಕ್ ಮಾಡಿದ್ದೀವಿ ಇವತ್ತಿಗೆ, ಯಾಕಂದರೆ ಜರ್ನಿನೇ ಆಗೋಯ್ತು. ಸೊ ಸುಮ್ಮನೆ ಲಕ್ಸುರಿ ಹೋಟೆಲೆಲ್ಲ ಬೇಡ ಅಂತ ಸೊ ಸಿಂಪಲ್ಲಾಗಿ ಒಂದು ರೂಮ್ ಬುಕ್ ಮಾಡಿದ್ದೀವಿ.
ಓಕೆ. ಎಷ್ಟು ಶೆಕೆ ಆಗ್ತಾಯಿದೆ ಅಂತಂದರೆ, ಇದೇನು ಅಲ್ಲಿ ಬಿದ್ದಿದೆ, ಬಟ್ ಆದರೆ ಅಷ್ಟಾಗಿ ಕಾಣಿಸಲ್ಲ. ಬೀಚು ಹತ್ರನೇ ಇದೆ ಬೇಬಿ ಇದು. ಓಕೆ, ದಿಸ್ ಇಸ್ ಅವರ್ ರೂಮ್ ಫಾರ್ ಟುಡೇ. ಓಕೆ ಇವಾಗ ಚೆರಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಫ್ರೆಶ್ನಪ್ ಆಗಿ ಸೆಲ್ಯುಲಾರ್ ಜೈಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಎಲ್ಲ ಚೆರಿ ಮೇಲೆ ಡಿಪೆಂಡ್. ಆದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲಿ ರೂಮಲ್ಲಿ ರೆಸ್ಟ್ ಮಾಡಿ ನಾಳೆ ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಹೋಗ್ತೀವಿ. ಏನೇನೋ ಇಟ್ಟಿದ್ದಾರೆ ಬೇಬಿ ಇಲ್ಲಿ. ಏನಿದು? ಕಾಫಿ. ಇದು ಯಾವುದು ನಾವು ಕುಡಿಯುವುದಿಲ್ಲ. ಓಕೆ, ಫೈನ್. ಏಯ್ಟ್ ಓ ಕ್ಲಾಕ್ಗೆ 7:30 8ಗೆ ಮಾಡಿದ್ದು. ಈಗ ಎಷ್ಟು 3 ಗಂಟೆ ಆಗಿದೆ. ಇನ್ನೂ ಎಷ್ಟು ಬಿಸಿ ಇದೆ ಗೊತ್ತೆ. ಅದು ಚೆನ್ನಾಗಿದೆ. ಅದು ಮನೆಯನ್ನೆಲ್ಲ ರಾಗಿ ಸೇರಿ ಮಾಡಿದ್ದೆ. ಅವಳು ಬೆಳಗ್ಗೆ ಪಾಪ ಇದನ್ನೇ ತಿನ್ನಿಸಿದ್ದೆ. ಈಗಲೂ ಜಾಸ್ತಿ ಮಾಡಿದ್ನಲ್ಲ, ಸೊ ಇದಕ್ಕೆ ಹಾಕೊಂಡು ಬಂದಿದ್ದೆ, ಇದನ್ನೇ ತಿನ್ಸೋಣ ಅಂತ. ತಿನ್ಬೇಕು ಪಾಪು. ಅಣ್ಣ ಬೋಂಡ್ ಏನು ಮಾಡಿದ್ದಾರೆ ಅಂದರೆ, ಯಾವುದೋ ನಂಬರ್ ಹಾಕ್ಬಿಟ್ಟು ಲಾಕ್ ಕೂರಿಸ್ಬಿಟ್ಟಿದ್ದಾರೆ. ಈಗ ಲಾಕ್ ಓಪನ್ ಮಾಡೋಕ್ಕಾಗ್ತಿಲ್ಲ. ಪಾಪು ಬಟ್ಟೆ ಎಲ್ಲ ಈ ಸೂಟ್ ಕೇಸಲ್ಲಿದೆ. ಅದಕ್ಕೆ ಲಾಕ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪಾಪ ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಪಾಪ ಬರೀ ಡೈಪರ್ ಹಾಕಿ ಇಟ್ಟಿದ್ದೀನಿ. ಓಪನ್ ಆಯ್ತಾ? ಯಾವ ನಂಬರು? 000. ಓಕೆ ಓಕೆ, ಪಾಪಗೆ ಬಟ್ಟೆ ತಗೊಡ್ತೀನಿ ಎಲ್ಲ. ಎಲ್ಲ ಮಗನೇ. ಓಕೆ. ನಿನ್ನೆ ನೋಡ್ಬೇಕಾ? ನಾವು ಶೆಕೆ ಅನ್ಕೊಂಡ್ಬಂದರೆ ಇಲ್ಲಾಗಲೇ ಮಳೆ ಸ್ಟಾರ್ಟ್ ಆಗಂಗಿದೆ. ಫುಲ್ ಚಳಿ ಆಗ್ತದೆ, ಅದಕ್ಕೆ ಚೆರಿಗೆ ಸ್ವೆಟರ್ ಹಾಕಿದ್ದೀವಿ. ನೀವು ಹೋಗಕ್ಕಾಗಲ್ಲ ಹಂಗಿದ್ರೆ ಸೆಲ್ಯುಲಾರ್ ಜೈಲಿಗೆ. ಲೈಟ್ ಶೋಗೆ ಹೋಗ್ಬೋದು 650ಗೆ. ಅಂದರೆ ಇದು ಮಾಮೂಲಿ ಜೈಲು ಇದೆಲ್ಲ ನೋಡೋದಕ್ಕಾಗಲ್ಲ. ಇದು ಬೀಚಿಗೆ ಹೋಗೋಣ ಅಷ್ಟೆ. ಅದಕ್ಕೆ ಹೋಗೋಣ. ಸಾಡಿ ಪುಡಿ. ನಾವು ರೆಡಿಯಾಗಿ ಬಂದ್ವಿ ಸೆಲ್ಯುಲಾರ್ ಜೈಲಿಗೆ ಹೋಗೋಣ ಅಂತ. ಬಟ್ ಆದರೆ ಇಲ್ಲಾಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಸರಿ, ಏನೂ ಇಲ್ಲ. ಈಗ ಮತ್ತೆ ರೂಮಿಗೆ ಹೋಗೋದಷ್ಟೇ. ಅದೇನೋ ಅಷ್ಟು ಪ್ಲ್ಯಾನ್ಸ್ ಇಟ್ಕೊಂಡಿರಲಿಲ್ಲ ನಾವು. ಅಂದರೆ ಜಸ್ಟ್ ಬಂದು ಸ್ಟೇ ಆಗೋಣ, ಮತ್ತೆ ಜೈಲಿಗೆ ಹೋಗೋಣ. ಅಲ್ಲಿ ಲೈಟ್ ಶೋ ಮತ್ತು
ಮಲ್ಕೊಂಡ್ಬಿಟ್ಟಿದ್ದಾಳೆ. ಪಾಪು ತಾಚಿ ಅವಳು ಪಾಪ ನಿದ್ದೆ ಟೈಮು 3 to 5. ಈಗ 4:30 ಆಗಿದೆ. 4:30 5 o'clock ಆಗಿದೆ. ಸೊ ಪಾಪು ಮಲ್ಕೊಂಡ್ಬಿಟ್ಟಿದೆ. ಒಳಗೆ ಹೋಗೋಣ ಬಾ ಬೇಬಿ. ನಾನು ಸೆಲ್ಯುಲರ್ ಜೈಲಿಗೆ ಹೋಗ್ತೀವಿ, ನಡೆಯೋದೆಲ್ಲ ಇರುತ್ತೆ ಅಂತ ಅಂದ್ಕೊಂಡು ವೈಟ್ ಶೂ ಹಾಕೊಂಡು ಬಂದಿದ್ದೀನಿ. ಮಳೆ ಬೇರೆ ಬಂದಿದೆ ಸರಿಯಾಗಿ. ನಾನು ವೈಟ್ ಶೂ ಇವಾಗ ಬ್ರೌನ್ ಶೂ ಆಗುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹನಿಮೂನಿಗೆ ಬರಬೇಕು ಅಂತ ಅಂದ್ಕೊಂಡಾಗ ಸೈಕ್ಲೋನ್ ಇತ್ತು. ಆದರೆ ಇವಾಗ ಬಂದ್ರೂ ಮಳೆ ಬರ್ತಾ ಇದೆ. ನಮ್ಮ ಬ್ಯಾಡ್ ಲಕ್ ಏನಂತಂದರೆ ಮಳೆ ಸ್ಟಾರ್ಟ್ ಆಗಿರೋದೇ ಇವತ್ತಿಂದ ಅಂತೆ. ಸೊ ಈಗ ಸದ್ಯಕ್ಕೆ ಮಳೆ ನಿಂತಿದೆ, ಅದಕ್ಕೆ ಅಂತ ಬಂದ್ವಿ ಬೀಚಿಗೆ. ಆದರೆ ಬೀಚಲ್ಲಿ ಆಟಾಡೋಕ್ಕಾಗಲ್ಲ, ಬಿಕಾಸ್ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ಜನಗಳು ಆಟ ಆಡ್ತಾ ಇದ್ದಾರೆ, ನಾವು ಅದನ್ನ ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ಆ್ಯಕ್ಚುಲಿ ನಾವು ಸೆಲ್ಯುಲರ್ ಜೈಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಅದು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಏನದು ಲೈಟ್ ಶೋ ಏನೋ ಇದೆ ಅಂತೆ 6:50ಗೆ. ಅದಕ್ಕೆ ಅಲ್ಲಿವರೆಗೂ ವೇಟ್ ಮಾಡೋದೇನಕ್ಕೆ, ಹಿಂಗಿರೋ ಮಳೆ ನಿಂತಿತ್ತಲ್ಲ ಅಂತ ನಾವು ಇಲ್ಲಿ ಬೀಚಿಗೆ ಬಂದಿದ್ದೀವಿ. ಸುಮ್ಮನೆ ಹಂಗೆ ಬೀಚಲ್ಲಿ ಅಂದರೆ ಬಂದಿದ್ದೀವಲ್ಲ, ಸೊ ಹಂಗೆ ಇದು ಒಂದು ಬೀಚ್ ಇತ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಸುಮಾರು ಅಂಗಡಿಗಳಿದೆ ತಿನ್ನೋಕ್ಕೆ. ಏನಾದರೂ ಚಾಟ್ಸ್ನ ತಿನ್ಕೊಂಡು ಪಾಪ ಆಟೋದವರು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನಮಗೆ ಅಂತ. ಅವ್ರ ನಂಬರ್ ಕೊಟ್ಟಿದ್ದಾರೆ. ನಮ್ಮದೆಲ್ಲ ಆದಮೇಲೆ ಅವ್ರಿಗೆ ಕಾಲ್ ಮಾಡಿದ್ರೆ ಬಂದು ಪಿಕ್ ಮಾಡ್ತಾರಂತೆ. ಏನಾದರೂ ಒಂದು ತೊಗೊಳ್ಳೋಣ. ದಿಸ್ ಇಸ್ ನೈಸ್. ಇದು ಚೆನ್ನಾಗಿದೆ ಅಲ್ಲ. ಹೌ ಮಚ್ ಫಾರ್ ದಿಸ್? 100. ಇಲ್ಲಿ 100 ಅಂತ ಕಣ ಬೇಬಿ. ಇದು ಫ್ರಿಡ್ಜಿಗೆ ಪೇಸ್ಟ್ ಮಾಡೋಣ, ತಗೊಂಡೋಗ. ನಿತ್ಯ ಇದು ಚೆನ್ನಾಗಿದೆ. ಮ್ಯಾಗ್ನೆಟ್ ಅದು. ಹಾಂ, ಇದು ಚೆನ್ನಾಗಿದೆ ಬೇಬಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೀಚ್ಗೆ ಹೋಗೋಣ ಅಂತ ಇವನೇ ಕರ್ಕೊಂಡ್ಬಂದಿದ್ದು. ಅದರಲ್ಲೂ ಶಾಪಿಂಗ್ ಹೋಗೋಣ ಅಂದರೆ, ಶಾಪಿಂಗ್ ಅಂದರೆ ಇಲ್ಲಿ ಏನು ಅಂತ ಇಲ್ಲ, ಒಂದು ಸ್ವಲ್ಪ ಕಲೆಕ್ಷನ್ಸ್ ಇದ್ದಾವೆ. ಅದರಲ್ಲಿ ಯಾವ್ದಾರು ಒಂದು ತಗೊಳ್ಳ ಅಂದರೆ ಯಾಗುರು ಸುಮ್ಮನೆ ಯಾಗುರು ಅಂತಾನೆ. ನಿಮ್ಮ ಗಂಡಂದಿರು ಹಿಂಗೇನಾ? ಕಮೆಂಟ್ ಮಾಡಿ. ಹಾಂ, ನಿಜವಾಗ್ಲೂ ಕೊಡಿಸ್ತೀಯಾ? ಹಾಂ, ಏನಂಗೆ ಸಡನ್ನಾಗಿ ಮನಸ್ಸು ಚೇಂಜ್ ಮಾಡಿದೆ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಶಾಪಿಂಗ್ ಇಲ್ಲ ಅದೊಂದೇ. ಅದು ಒಂದು ಅಂಡಮಾನ್ ನಿಕೋಬಾರ್ ಅಂತ ನೋಡಿದ್ನಲ್ಲ, ಅದನ್ನ ತಗೋ ಅಂತ ಹೇಳ್ತಾ ಇದ್ದಾನೆ. ನನ್ನ ಕಂದ ಎದ್ದು ಬಿಟ್ಟಿದ್ದು ಬಂಗಾಳಿ ಕಂದ. ಎಂತ ಮೆತ್ತ ಬಿಟ್ಬಿಟ್ಟ ಹಂಗೇನೆ. ಏನೋ ಬಂದಿರ್ಬೇಕು ಪಾಪ, ಎತ್ಕೊಂಡು ಯಾರದು ಇದು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ ನಾವು ಈ ಥರ ಬೀಚ್ ಹತ್ರ ಬಂದು ಅಂದರೆ ಈ ಥರ ಬಜ್ಜಿ ಎಲ್ಲ ತಿನ್ಕೊಂಡು ಕೂತಿರೋದು. ಇಲ್ಲಿ 6ಗೆ ತುಂಬ ಕತ್ಲೆ ಥರ ಕಾಣಿಸುತ್ತೆ. ನಾವಿವಾಗ ಬೀಚಿಂದ ಸೆಲ್ಯುಲರ್ ಜೈಲಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಸೆಲ್ಯುಲರ್ ಜೈಲಿಗೆ ಬಂದಿದ್ದೀವಿ.
6:50 ಇದೆ ಆ್ಯಕ್ಚುಲಿ ನಾವು ಬುಕ್ ಮಾಡಿರೋದು ಲೈಟ್ ಶೋ. ಸೊ ನಾವು ಬೇಗನೆ ಬಂದಿದ್ದೀವಿ. ಸೊ ಇಲ್ಲಿ ವೆಯ್ಟ್ ಮಾಡೋಕ್ಕೆ ಪ್ಲೇಸ್ ಕೂಡ ಇಲ್ಲ, ಇಲ್ಲ ಈಚೆ ನಿಂತ್ಕೋಬೇಕು. ನಮ್ಮದು ಶೋ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 1 hour ವೆಯ್ಟ್ ಮಾಡಬೇಕಾ? ಅದಕ್ಕೆ ನಾವೀಗ ಇಲ್ಲಿ ಪಾರ್ಕ್ ಇದೆ. ಸೊ ಈಗ ಪಾರ್ಕಲ್ಲಿ ಕುತ್ಕೊಬೇಕು. ಸದ್ಯ ಮಳೆ ನಿಂತಿದೆ, ಮಳೆ ಬಂದರೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಕೂತ್ಕೊಂಡು ವೆಯ್ಟ್ ಮಾಡಬೇಕು. ಪಾಪ ನನ್ನ ಮಗು ಎಷ್ಟು ಸಪೋರ್ಟಿವ್ ಆಗಿದೆ ಅಂತಂದರೆ ಚೂರು ಅಳ್ತಾ ಇಲ್ಲ, ಚೂರು ಗಲಾಟೆ ಮಾಡ್ತಿಲ್ಲ. ಅವಳಿಗೆ ಆರಾಮಾಗಿ ಅವಳು ನಿದ್ದೆ ಆಗಿದೆ, ಅವಳದು ಊಟ ಆಗಿದೆ. ಸೊ ಅದಕ್ಕೆ ಅವಳು ಆರಾಮಾಗಿದ್ದಾಳೆ. ಆ್ಯಕ್ಚುಲಿ ಒಳಗಡೆ ಶೋ ನಡೀತಿತ್ತು ಆಯಿತಾ, ಅದಕ್ಕೆ ಯಾರನ್ನೂ ಒಳಗಡೆ ಬಿಡ್ತಿರ್ಲಿಲ್ಲ. ಮಳೆ ಬಂದುಬಿಡ್ತು ಜೋರಾಗಿ, ಅದಕ್ಕೆ ಎಲ್ಲರೂ ಪಾಪ ಕರೆದ್ಬಿಟ್ಟು ಸೈಡಲ್ಲಿ ಕೂರಿಸಿದ್ರು. ಎಲ್ಲಿಗೆ ಬಾ, ನಾನು ಎತ್ಕೋಬೇಕು. ಫುಲ್ಲು ಜೋರು ಮಳೆ ಬಂತು, ಅದಕ್ಕೆ ನಮ್ಮನ್ನ ಅಲ್ಲಿ ಕೂರಿಸಿದ್ರು. ಈಗ ಅವ್ರದ್ದು ಶೋ ಮುಗೀತು ಅಂತೆ, ಅದಕ್ಕೆ ನಮ್ಮನ್ನ ಈಗ ಒಳಗೆ ಕರಿತಾ ಇದ್ದಾರೆ. ಇಲ್ಲಿ ಮಳೆ ಬಂದಿದೆ, ಸೀಟ್ ಏನೋ ಇದೆ, ಬಟ್ ಇದ್ರೆ ಶೋ ಮಾಡಬೇಕಾದ್ರೆ ಮಳೆ ಬಂದರೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಬೇಬಿ, ಶೋ ಸ್ಟಾರ್ಟ್ ಆದರೆ ಆಗ ಮಳೆ ಬಂದರೆ ಏನು ಮಾಡೋದು? ಓಡೋದು ಜೈಲೊಳಗೆ. ಪಾಪು ಜೈಲೊಳಗೆ ಹೋಗಿ ಸೇರ್ಕೊಳ್ಳೋದು. ಜೈಲ್ ಕಡೆ ಬೇಕಾದಷ್ಟು ಖಾಲಿ ಇದಾವೆ. ಹಾಂ, ರೂಮೆಲ್ಲ ಖಾಲಿ ಇದಾವಲ್ಲ ಈಗಿಂದು. ಜೈಲ್ ರೂಮ್ ಎಲ್ಲ ಖಾಲಿ ಇದಾವೆ, ಹೋಗೋದು. ಜೈಲ್ ರೂಮ್ ಎಲ್ಲ ಖಾಲಿ ಇದೆ ಅಂತ ಹೋಗೋದಂತೆ. ಬೇಬಿ ಇದೊಂಚೂರು ಇದು ಮಾಡ, ಮಾಡಿದ್ದೀನಿ ಆ ಕಡೆದ. ಥ್ಯಾಂಕ್ ಯು. जिंदगी भर तो हमें भेजने काले पानी, जिंदगी भर तो हमें भेजने काले पानी। आसमां क्या यही बाकी रहा जाने को, लाके वक्त में रखा है हमें तड़पाने को। आसमां क्या लाके गुर्बत में रखा है हमें तड़पाने को। आहा जिस घर में हम तैयार थे मर जाने को, जीते जी हमसे छुड़ाया है आसमां। ನಾವು ಶೋನ ಒಂದು 20 ಮಿನಿಟ್ಸನ್ನು ನೋಡಿದ್ವಿ ಅಷ್ಟೇ. ಯಾಕೆಂದರೆ ತುಂಬ ಜೋರು ಮಳೆ ಬಂದುಬಿಡ್ತು. ರಾತ್ರಿ ಆದರೆ ಆಮೇಲೆ ಕ್ಯಾಬು ಸಿಗೋದಿಲ್ಲ ಅಲ್ಲ, ಆಮೇಲೆ ಪಾಪು ಬೇರೆ ಇದ್ಲು. ಅದಕ್ಕೆ ನಾವು ಬೇಗ ರೂಮಿಗೆ ಬಂದುಬಿಟ್ವಿ. ಮತ್ತು ಈ ರೂಮಿಗೆ ಬಂದು ನಾನು ರೈಸ್ ಆರ್ಡರ್ ಮಾಡಿದ್ದೆ. ಅವ್ರು ಕೊಟ್ಟಿದ್ದ ರೈಸು ತುಂಬ ಅಂದರೆ ಹಾರ್ಡಿತ್ತು, ಅವಳಿಗೆ ಸ್ಮ್ಯಾಶ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಬ್ಲೆಂಡರ್ ತಂದಿದ್ದೆ, ಅದನ್ನು ಬ್ಲೆಂಡ್ ಮಾಡಿಬಿಟ್ಟು ಅವಳಿಗೆ ಕರ್ಡ್ ರೈಸ್ ತಿನ್ನಿಸ್ತಾ ಇದ್ದೀನಿ. ನಮ್ಮದು ಫಸ್ಟ್ ಡೇ ಈ ಥರ ಇತ್ತು ಅಂಡಮಾನಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.